ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರವಿಕಿರಣ್ ಟೂರ್ಸ್. ಒನ್ ಡೇ ಟ್ರಿಪ್ ಫ್ಲೈಟ್ ಪ್ಯಾಕೇಜ್ ಕಾಂಜೀಪುರಂ ಮಹಾಬಲಿಪುರಂ. ಈ ಟ್ರಿಪ್ಪಿನ ಅಪ್ಡೇಟ್ ಸ್ವಲ್ಪ ಡೀಟೇಲ್ಸನ್ನು ವಿವರವಾಗಿ ಹೇಳೋಣ ಅಂತಲೇ ಈ ವಿಡಿಯೋ ರೆಡಿ ಆಗ್ತಿದೆ. 6,000 ರೂಪಾಯಿ ಪ್ಯಾಕೇಜ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡಿರ್ತೀರ. ಬೇರೆ ಟ್ರಾವೆಲ್ಸರು ಮಾಡ್ತಾಯಿದ್ದಾರೆ. ರವಿಕಿರಣ್ ಟೂರ್ಸಿಂದ 5,000 ರೂಪಾಯಿಗೆ ಇದೇ ಪ್ಯಾಕೇಜು ರನ್ನಿಂಗಲ್ಲಿದೆ. ಲಕ್ಸುರಿ ಪ್ಯಾಕೇಜ್ ಅಂತ 6,000 ರೂಪಾಯಿ ಮಾಡ್ತಾ ಇರ್ತಕ್ಕಂಥವ್ರದ್ದು 5,000 ರೂಪಾಯಿಗೆ ನಾವು ಕೊಡ್ತಕ್ಕಂಥ ಪ್ಯಾಕೇಜಲ್ಲಿ ಇರ್ತಕ್ಕಂಥ ವ್ಯತ್ಯಾಸ, ಕಂಪ್ಯಾರಿಸನ್ ಏನಿದೆ ಅನ್ನೋದನ್ನು ಕಸ್ಟಮರ್ಸ್ಗೆ ಡೀಟೇಲಾಗಿ ಅರ್ಥ ಆಗೋ ಥರ ಹೇಳಿದ್ರೆ 6,000 ರೂಪಾಯಿಗೂ 5,000 ರೂಪಾಯಿಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನಂತ ಗೊತ್ತಾಗುತ್ತೆ ಅಂತಲೇ ಈ ವಿಡಿಯೋ. ಲಕ್ಸುರಿ ಅಂದರೆ ಏನು ಅಂತ ಇಲ್ಲಿ ತನಕ ನನಗೆ ಗೊತ್ತಿಲ್ಲ. ಆ ಲಕ್ಸುರಿ ಅನ್ನೋದು ಎಂಡಲ್ಲಿ ಡೀಟೇಲಾಗಿ ಹೇಳಿರೋಣ. 6,000 ರೂಪಾಯಿ ಪ್ಯಾಕೇಜಲ್ಲಿ ನಿಮಗೆ ಬರ್ತಕ್ಕಂಥದ್ದು ಒಂದು ಸೈಡ್ ಫ್ಲೈಟು, ಒಂದು ಸೈಡ್ ಬಸ್ಸು, ಮತ್ತು 4 ಟೆಂಪಲ್ಲು, ಒಂದು ಬೀಚು, 2 ಟೈಮ್ಸು ಹೋಟೆಲ್ ಫುಡ್ಡು, ಇದಿಷ್ಟು ಪ್ಯಾಕೇಜಲ್ಲಿ ಇರುತ್ತೆ. 6,000 ರೂಪಾಯಿ ಪ್ಯಾಕೇಜಲ್ಲಿ ನೈಟು ಫುಡ್ಡು, ರಾತ್ರಿ ಊಟ ಇರೋದಿಲ್ಲ. ಇದು 6,000 ರೂಪಾಯಿ ಪ್ಯಾಕೇಜಲ್ಲಿ ಇರ್ತಕ್ಕಂಥ ಡೀಟೇಲ್ಸು. ನೆಕ್ಸ್ಟು ನಮ್ಮ 5,000 ರೂಪಾಯಿ ರವಿಕಿರಣ್ ಟೂರ್ಸಿಂದ ಇರತಕ್ಕಂಥ ಪ್ಯಾಕೇಜಲ್ಲಿ ಒಂದು ಸೈಡ್ ಫ್ಲೈಟು, ಒಂದು ಸೈಡ್ ಸ್ಲೀಪರ್ ಟ್ರೈನ್ ಟಿಕೆಟು. ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಸ್ಸಲ್ಲಿ ಜರ್ನಿ ಮಾಡಿ ಓಡಾಡಿರ್ತೀವಿ. ರಿಟರ್ನ್ ಬರಬೇಕಾದ್ರೆ ಆರಾಮಾಗಿ ಮಲಿಕೊಂಬರ್ಬೋದು ಅಂತಲೇ ಸ್ಲೀಪರ್ ಟ್ರೈನ್ ಟಿಕೆಟ್ನ ಬುಕ್ ಮಾಡೋದು. ಇದರಲ್ಲಿ ನಿಮಗೆ ಸರ್ ನಮಗೆ ಸ್ಲೀಪರ್ ಬೇಡ, ಎ ಸಿ ಬೇಕು ಅಂದರೆ 300 ಮಾತ್ರ ನೀವು ಎಕ್ಸ್ಟ್ರಾ ಪೇಮೆಂಟ್ ಮಾಡ್ತೀರಾ. 3 ಟೈರ್ ಎ ಸಿ ಟಿಕೆಟ್ಸ್ ಬುಕ್ ಆಗಿರುತ್ತೆ. ಅಲ್ಲಿಗೆ 5,000, 5,300 ಎರಡು ಥರ ಆಪ್ಷನ್ಸ್ ಇರುತ್ತೆ. ನೆಕ್ಸ್ಟು ಟೋಟಲಾಗಿ ನಮ್ಮ ಪ್ಯಾಕೇಜಲ್ಲಿ 6 ಪ್ಲೇಸನ್ನು ತೋರಿಸ್ತೀವಿ. ಅವ್ರಿಗೂ ನಮಗೂ 2 ಪ್ಲೇಸ್ ಎಕ್ಸ್ಟ್ರಾ ತೋರಿಸ್ತೀವಿ. ಮತ್ತು ಬೀಚ್ ಸೇಮ್ ಇರುತ್ತೆ. 3+2 ಬಸ್ಸು, ಎ ಸಿ ಬಸ್ಸು ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ನಾವು ಟೋಟಲಾಗಿ ಓಡಾಡೋದು ಬಂದು ಒಂದು 200-250 ಕಿಲೋಮೀಟರ್ಸ್ ಒಳಗಡೆ ಇರುತ್ತೆ, ಮಾರ್ನಿಂಗಿಂದ ನೈಟು. ಈ 250 ಕಿಲೋಮೀಟರ್ಸು 3+2 ಎ ಸಿ ಬಸ್ಸನ್ನು ಪ್ರೊವೈಡ್ ಮಾಡ್ತೀವಿ. ನಮ್ಮ ಬಸ್ ಸೀಟ್ ಕೆಪಾಸಿಟಿ ಬಂದು 54-58 ಸೀಟ್ ಕೆಪಾಸಿಟಿ ಇರುತ್ತೆ. ಕಸ್ಟಮರ್ಸ್ ಬಂದು 50 ಮೆಂಬರ್ಸ್ ಒಳಗಡೆ ಇರ್ತಾರೆ. ಆರಾಮಾಗಿ ಕಂಫರ್ಟಬಲಾಗಿ ಹೋಗೋ ಥರನೇ ಬಸ್ಸೆಲ್ಲ ಫೆಸಿಲಿಟಿ ಇರುತ್ತೆ. ಇನ್ನೊಂದು ಮೇನ್ ನಮ್ಮಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ 3 ಟೈಮ್ಸ್ ಫುಡ್ಡನ್ನು ಪ್ರೊವೈಡ್ ಮಾಡ್ತೀವಿ. 5,000 ರೂಪಾಯಿ ಪ್ಯಾಕೇಜಲ್ಲಿ 3 ಟೈಮು ಊಟ ತಿಂಡಿ ವಿತ್ ಕಿಚನ್ ಟೀಮ್, ಅಡುಗೆ ಭಟ್ರು ನಮ್ಮ ಜೊತೆಗೆ ಇರ್ತಾರೆ. ಇದು 3 ಟೈಮು ಊಟ ತಿಂಡಿ ನಮ್ಮ ಪ್ಯಾಕೇಜಲ್ಲಿ ಸಿಗುತ್ತೆ. 6,000 ಪ್ಯಾಕೇಜಲ್ಲಿ ಇರೋದಿಲ್ಲ. ನೆಕ್ಸ್ಟು ಲಕ್ಸುರಿ. ಇವಾಗ ನಾನು ಏನು ಕಂಪ್ಯಾರಿಸನ್ ನಿಮ್ಗೆ ಹೇಳಿದ್ದೀನಿ, 6,000 ರೂಪಾಯಿಗೂ 5,000 ರೂಪಾಯಿಗೂ ಇರ್ತಕ್ಕಂಥ ಡಿಫ್ರೆನ್ಸನ್ನು. ಇದರಲ್ಲಿ ಫಸ್ಟ್ ಟೈಮ್ ಫ್ಲೈಟಲ್ಲಿ ನಾವು ಹೋಗಿಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಸತಿನಾದರೂ ನಾವು ಫ್ಲೈಟಲ್ಲಿ ಹೋಗಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಈ ಪ್ಯಾಕೇಜು ಅಪ್ಡೇಟ್ ಆಗಿದ್ದಾಗ ನಾವು ಫ್ಲೈಟಲ್ಲಿ ಹೋಗೋದನ್ನು ಇಷ್ಟಪಡ್ತೀವಿ. ಫ್ಲೈಟಲ್ಲಿ ಹೋಗೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತಲೇ ಈ ಪ್ಯಾಕೇಜ್ನ ಜನ ಲೈಕ್ ಮಾಡಿ ಬರೋದು. ಇದರಲ್ಲಿ ಲಕ್ಸುರಿ ಅನ್ನೋದು ಯಾವುದೇ ಥರ ಮ್ಯಾಟರ್ ಆಗೋಲ್ಲ. ನಿಮಗೆ ನಾವು ಕೊಡ್ತಕ್ಕಂಥ ಏನು ಸರ್ವೀಸು ಅದು ಬಂದು ಲಕ್ಸುರಿಯಾಗೇ ಇರುತ್ತೆ. ಆ ಲಕ್ಸುರಿ ಇರ್ತಕ್ಕಂಥದ್ದು ಕಸ್ಟಮರ್ಸ್ ಫೀಡ್ಬ್ಯಾಕನ್ನು ಬಂದು ನೀವು ನಮ್ಮದೇ ರವಿಕಿರಣ್ ಟೂರ್ಸ್ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ತನಕ ಪ್ರೆಸೆಂಟ್ 4 ಬ್ಯಾಚ್ ಹೋಗಿದ್ದೀವಿ. 55 ಜನ ಫಸ್ಟ್ ಬ್ಯಾಚು, 80 ಜನ ಸೆಕೆಂಡ್ ಬ್ಯಾಚು, 47 ಜನ 3ನೇ ಬ್ಯಾಚು, 50 ಜನ 4ನೇ ಬ್ಯಾಚು. ಡಿಸೆಂಬರ್ಗೆ ನೆಕ್ಸ್ಟು 70 ಮೆಂಬರ್ಸು ಡಿಸೆಂಬರ್ 7ನೇ ತಾರೀಕಿಗೆ ಇನ್ನೊಂದು ಬ್ಯಾಚು ರೆಡಿ ಇದೆ. ಇದು ನಮ್ಮ ರವಿಕಿರಣ್ ಟೂರ್ಸಿಂದ ಇರ್ತಕ್ಕಂಥ ಇಷ್ಟು ಕಸ್ಟಮರ್ಸ್ದು ಫೀಡ್ಬ್ಯಾಕು ಯೂಟ್ಯೂಬಲ್ಲಿದೆ. ನೀವು ಆ ಕಸ್ಟಮರ್ಸ್ ಫೀಡ್ಬ್ಯಾಕೆಲ್ಲ ಬಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಬೋದು. ನಾವು ಕೊಡ್ತಕ್ಕಂಥ ಫುಡ್ಡು ಮತ್ತು ಸರ್ವೀಸು ನಮ್ಮನ್ನು ಫಸ್ಟ್ ಟೈಮ್ ನಂಬಿ ನೀವು ಪೇಮೆಂಟ್ ಮಾಡ್ತಕ್ಕಂಥವ್ರಿಗೆ ನಮ್ಮ ಕಡೆಯಿಂದ ಅಪ್ಡೇಟ್ಗಳು ನಿಮಗೆ. ನೆಕ್ಸ್ಟು ರವಿಕಿರಣ್ ಟೂರ್ಸಿಂದ ಯಾವ್ಯಾವ ಪ್ಯಾಕೇಜ್ಗಳೆಲ್ಲ ಇರುತ್ತೆ, ನಮ್ಮ ಹಳೆ ಕಸ್ಟಮರ್ಸು ಬಂದಿರತಕ್ಕಂಥ ಪ್ಯಾಕೇಜಲ್ಲಿ ಇರ್ತಕ್ಕಂಥವ್ರು ಬಂದಿರೋರು ಒನ್ ಡೇ ಟ್ರಿಪ್ ಫ್ಲೈಟ್ ಪ್ಯಾಕೇಜ್ಗೆ ಅಂತಲೇ ಬುಕ್ ಮಾಡಿ ಬಂದರೆ ಕಾಶಿ ಟ್ರಿಪ್ಪು, ರಾಮೇಶ್ವರಂ ಎಲ್ಲ ಥರ ಟ್ರಿಪ್ಗಳ ಡೀಟೇಲ್ಸು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಇದೆಲ್ಲ ನೀವು ಬುಕ್ ಮಾಡೋರು ಇದನ್ನೆಲ್ಲ ನೋಡಿ 6,000 ರೂಪಾಯಿಗೂ 5,000 ರೂಪಾಯಿಗೂ ಇರ್ತಕ್ಕಂಥ ಡಿಫ್ರೆನ್ಸನ್ನು ನೋಡಿ ಆಮೇಲೆ ಬುಕ್ ಮಾಡ್ಕೊಬೋದು.
ಏನಕ್ಕೋಸ್ಕರ ಈ ವಿಡಿಯೋ ಹಾಕ್ತಿದ್ದೀವಿ ಅಂದರೆ, ನಾವು 5,000 ರೂಪಾಯಿ ಪ್ಯಾಕೇಜ್ ಮಾಡ್ತಿದ್ದೀವಿ ಅಂತ ಅಂದಾಗ ಲೋ ಸರ್ವಿಸ್ ಇರುತ್ತೆ, ಇಲ್ಲ ಲೋ ಬಜೆಟಲ್ಲಿ ಪ್ಯಾಕೇಜ್ ಮಾಡಿದಾಗ ಇವ್ರಿಗೆ ಊಟ ತಿಂಡಿ ಹೆಂಗೆ ಕೊಡ್ತಾರೋ, ಬಸ್ ಯಾವ ಥರ ತರಿಸ್ತಾರೋ, ಮತ್ತು ನಮಗೆ ಫೆಸಿಲಿಟಿ ಹೆಂಗಿರುತ್ತೆ, ಈ ಡೌಟ್ಸ್ ಇರೋದನ್ನು ಕಸ್ಟಮರ್ಸ್ಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತಲೇ ಈ ವಿಡಿಯೋ. ಇದರಲ್ಲಿ ನಿಮಗೆ ಕಸ್ಟಮರ್ಸ್ ಫೀಡ್ಬ್ಯಾಕ್ ಎಲ್ಲ ವಿಡಿಯೋದಲ್ಲಿ ಅಟ್ಯಾಚ್ ಆಗಿರುತ್ತೆ. ನೀವು ಅದನ್ನೆಲ್ಲ ನೋಡಿ ಆಮೇಲೆ ನೀವು 6,000 ರೂಪಾಯಿ ಪ್ಯಾಕೇಜ್ಗೆ ಬುಕ್ ಮಾಡೋರು 6,000 ಬುಕ್ ಮಾಡ್ಕೊಬೋದು, 5,000 ರೂಪಾಯಿ ಪ್ಯಾಕೇಜ್ ಬುಕ್ ಮಾಡೋರು 5,000 ಬುಕ್ ಮಾಡ್ಕೊಬೋದು. ಅದು ನಿಮ್ಮ ಅನಿಸಿಕೆ. ಥ್ಯಾಂಕ್ ಯು. ರವಿಕಿರಣ್ ಟೂರ್ಸ್. ಯಾವುದೇ ಥರ ಟ್ರಿಪ್ ಡೀಟೇಲ್ಸ್ ಬೇಕಾದರೂ 8123139426 ಈ ನಂಬರ್ಗೆ ಕಾಲ್ ಮಾಡಿ. 6363018683 ಈ ನಂಬರು 2 ಆಫೀಸ್ ನಂಬರ್. ಈ 2 ನಂಬರ್ಗೂ ಕಾಲ್ ಮಾಡಿ ನಿಮ್ಮ ಡೌಟ್ಸು, ಬುಕ್ಕಿಂಗ್. ನೆಕ್ಸ್ಟ್ ನಮ್ಮ ಕಾಂಜೀಪುರಂ ಫ್ಲೈಟ್ ಪ್ಯಾಕೇಜ್ ಯಾವಾಗಿರುತ್ತೆ, ರಾಮೇಶ್ವರಂ, ಕಾಶಿ ಎಲ್ಲ ಥರ ಪ್ಯಾಕೇಜ್ಗಳು ನಮ್ಮಲ್ಲಿ ಅವೈಲಬಲ್ ಇದೆ. ಬುಕ್ ಮಾಡೋರು ಆದಷ್ಟು ಬೇಗ ನೋಡಿ ಬುಕ್ ಮಾಡ್ಕೊಬೋದು. ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ನಮ್ಮ ರವಿಕಿರಣ್ ಟೂರ್ಸಿಂದ ಕಾಂಜೀಪುರಂ ಫ್ಲೈಟ್ ಪ್ಯಾಕೇಜ್ ನವೆಂಬರ್ 1ನೇ ತಾರೀಕು ಈ ಡೇಟಲ್ಲಿ ಬಂದಿದ್ದೀರಾ. ಬನ್ನಿ ಸರ್. ಆನಂದ್ ಸರ್ ಎನ್ಕ್ವೈರಿ ಮಾಡಿದ್ದು ಫಸ್ಟ್ ಆನಂದ್ ಅವರು, ಆಮೇಲೆ ಸಂತೋಷ್ ಸರ್, ಇಬ್ರು ಸೇರಿ ಬುಕ್ ಮಾಡಿದ್ರಿ. ತುಂಬಾ ಚೆನ್ನಾಗಿತ್ತು ಸರ್. ನಾವು ಫಸ್ಟ್ ಆಫ್ ಆಲ್ ಭಯ ಇತ್ತು, ಬಂದ್ಮೇಲೆ ಅಂತೂ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಪೇಮೆಂಟ್ ಮಾಡೋ ತನಕ ಸ್ವಲ್ಪ ಫಸ್ಟ್ ಟೈಮ್ ದುಡ್ಡು ಹಾಕ್ಬೇಕಾದ್ರೆ ಜರ್ನಿ ನಾವು ಯಾವಾಗಲೂ ಹೋಗಿರ್ಲಿಲ್ಲ, ಈ ತರ ಹೇಗಿರ್ಬೋದು ಅನ್ನೋ ಸ್ವಲ್ಪ ಡೌಟ್ ಇತ್ತು. ಬಂದ್ಮೇಲೆ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಬೇರೆ ಟ್ರಾವೆಲ್ಸ್ ಅವರು 6,000 ರೂಪಾಯಿ ಇದೇ ಪ್ಯಾಕೇಜ್ ಮಾಡ್ತಿದ್ದಾರೆ. ನೀವು ನೋಡಿರ್ತೀರಾ, ವಿಡಿಯೋಗಳು ನೋಡಿದೀವಿ ಸರ್ ಆಲ್ರೆಡಿ. ಕಂಪ್ಯಾರಿಸನ್ ತುಂಬಾ ಇಷ್ಟ ಆಯ್ತು. ಇದೇ ಬೆಸ್ಟ್. ನಾವು ಓನ್ಲಿ ಫುಡ್ ಇವಾಗ ನೈಟ್ ನಾವು ಕಾಂಪ್ಲಿಮೆಂಟರಿ ಆಗಿ ಕಂಫರ್ಟಬಲ್ ಆಗಿದೆ. ಫುಡ್ ಬಗ್ಗೆ ಮಾತಾಡಂಗಿಲ್ಲ. ವೆಹಿಕಲ್ ಆಗಿರ್ಬೋದು, ಫೆಸಿಲಿಟಿ ಮಾತ್ರ 100% ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಸರ್. ಎಂಜಾಯ್ ಮಾಡಿದ್ದು, ಬೀಚ್ ಅಲ್ಲಿ ಆಡಿದ್ದು, ಇವಾಗ ದೇವಸ್ಥಾನಗಳು ಸೂಪರ್ ಆಗಿ ಒಳ್ಳೆ ನಿಮ್ ಕೇರಿಂಗ್ ಬಂದಿಲ್ಲ ಬಂದು ನಮ್ಮ ನಮ್ಮಿ ಬಂದಿದ್ದಾರೆ, ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಆ ಒಂದು ಕೇರಿಂಗ್ ಇದೆಯಲ್ಲ, ಅದು ತುಂಬಾ ಇಷ್ಟ ಆಯ್ತು. ನಾವು ಮನಿ ಅನ್ನೋದನ್ನ ಒಂದು ಪಾರ್ಟ್ ಬಿಟ್ಟು ಕಸ್ಟಮರ್ ಬಂದಿರತಕ್ಕಂಥವ್ರಿಗೆ ಸರ್ವಿಸ್. ಇವಾಗ ಕಾಂಪ್ಲಿಮೆಂಟರಿ ನಾವು AC ಬಸ್ ಹಾಕ್ಸಿದ್ವಿ, ನೈಟ್ ಊಟ. ಇವಾಗ ನಮ್ದು ಎಲ್ಲೇ ಹೋದ್ರೆ ಕಿಚನ್ ಟೀಮ್, ಅಡುಗೆ ಟೀಮ್ನ ಇಟ್ಟು ಅಡುಗೆ ಅಷ್ಟು ಕೊಡೋದು. ಹೋಟೆಲ್ ಫುಡ್ ಅನ್ನೋದು ನಾವು ತಗೊಳ್ಳಲ್ಲ, ಎಲ್ಲೋ ಆಲ್ಮೋಸ್ಟ್ ತಗೊಳ್ಳಲ್ಲ. ಯಾವ ಟ್ರಿಪ್ಪಲ್ಲಿ ನಾವು ಇಲ್ಲಿ ತನಕ ಹೋಟೆಲ್ ಫುಡ್ ಮೆನ್ಷನ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ, ನಿಮ್ದೇ ಸರ್ವಿಸ್ ಫುಡ್ ಇದೆಯಲ್ಲ ಸೂಪರ್ ಇದೆ. ಹೋಟೆಲ್ ಫುಡ್ ಎಲ್ರಿಗೂ ಅಡ್ಜಸ್ಟ್ ಆಗಲ್ಲ. ಹೌದು. ಇದಾದ್ರೆ ಅವ್ರು ಕಂಪಲ್ಸರಿ ನಮ್ಮ ಸೈಡಿಂದ ಬಂದವರಿಗೆಲ್ಲ ಅಲ್ಲಿದೆ ಫ್ರಂಟ್ ಅಲ್ಲಿ. ನೆಕ್ಸ್ಟ್ ಯಾರು ಯೂಟ್ಯೂಬ್ ಇಂದ ನೋಡಿ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬುಕ್ ಮಾಡಿ ಬರೋರಿಗೆ ನಮ್ಮ ಕಡೆಯಿಂದ ಸಜೆಷನ್ ಅಂದ್ರೆ ರವಿಕಿರಣ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಒಳ್ಳೆ ಆಪ್ಷನ್. ಅವ್ರು ಕೊಡೋ ಸರ್ವಿಸ್ ಮಾತ್ರ 100% ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ನೀವು ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ಎಲ್ಲಾರು ಮೋಸ ಇಲ್ಲ, ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ವರ್ತ್, ತುಂಬಾ ವರ್ತ್. 6,000 ಪ್ಯಾಕೇಜ್ಗೂ ನಾವು ಮಾಡೋ ಪ್ಯಾಕೇಜ್ಗೂ ಡಿಫ್ರೆನ್ಸ್. 5,000 ಪ್ಯಾಕೇಜ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತದೆ. ಕಸ್ಟಮರ್ಗೆ 1,000 ಸೇವ್ ಮಾಡೋದನ್ನ ನಾವು ನೋಡ್ತಿದೀವಿ. ನಮಗೆ ಪ್ರಾಫಿಟ್ ಅನ್ನೋದನ್ನ ₹1 ಬಂದ್ರು ಅದು ಲಾಭನೇ. ಜಾಸ್ತಿ ಲಾಭ ಎಕ್ಸ್ಪೆಕ್ಟ್ ಮಾಡೋ ಬದಲು ನಾವು ಇರೋ ಪ್ಯಾಕೇಜ್ ಕಾಂಪ್ಯಾಕ್ಟ್ ಹೆಂಗ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಯಾರೇ ಬರೋರು ಬನ್ನಿ, ರವಿಕಿರಣ್ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. ಯಾವುದೇ ಆಗಲಿ ಸರ್, ನಮ್ಮಲ್ಲಿ ಕಾಶಿ ಟ್ರಿಪ್ ಇದೆ. ಇಲ್ಲಿ ತನಕ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಅಂದ್ರೆ ಕಾಶಿ ಯಾತ್ರೆ ಹೋದ ವರ್ಷದಿಂದ ಇಲ್ಲಿ 1032 ಜನ ಕರ್ಕೊಂಡು ಹೋಗಿದ್ದೀವಿ ಒಂದು ವರ್ಷದಲ್ಲಿ. ಯಾವ ದೊಡ್ಡ ಟ್ರಾವೆಲ್ಸ್ ಅವರು ಮಾಡಿಲ್ಲ. ನಮ್ದೇನಂದ್ರೆ A to Z ಎಲ್ಲ ನಾವೇ ಪ್ಯಾಕೇಜ್ ಅಲ್ಲಿ ಹಾಕ್ಕೊಡೋದ್ರಿಂದ ಕಸ್ಟಮರ್ಗೆ ಅಲ್ಲಿ ಸೇವಿಂಗ್ಸ್ ಮಾಡೋದು. ಇವಾಗ ನಿಮ್ಗೆ ಅಲ್ಲೋಗಿ ಅದಕ್ಕೆ ನೀವು ಪೇಮೆಂಟ್ ಮಾಡಿ, ಇಲ್ಲಿ ನೀವು ಪೇಮೆಂಟ್ ಮಾಡಿ ಅಂತಂದ್ರೆ ಜಾಸ್ತಿ ಏಟ್ ಬೀಳೋದು, ಬರ್ಡನ್ ಜಾಸ್ತಿ ಬರೋದು. ನಾವೇನ್ ಮಾಡ್ತೀವಿ, ಪ್ಯಾಕೇಜಲ್ಲೆಲ್ಲ ಕಾಂಪ್ಯಾಕ್ಟ್ ಮಾಡೋದ್ರಿಂದ ನಿಮ್ಗೆ ಅದನ್ನ ಸೇವ್ ಮಾಡಿಸ್ತೀವಿ. ಜೊತೆಗೆ ನೀವು ನೋಡ್ಬೇಕು, ಪೂರ್ತಿ ಪ್ಯಾಕೇಜ್ಗಳು ಅವರೆಲ್ಲ ಬುಕ್ ಮಾಡೋಕ್ಕಿಂತ ಮುಂಚೆ ಪೂರ್ತಿ ಅಮೌಂಟ್ ತಗೋತಾರೆ. ನೀವು ಹಾಫ್ ಅಮೌಂಟ್ ತಗೊಂಡು ಟಿಕೆಟ್ ನಾನು ಇವಾಗ ಈವ್ನಿಂಗ್ ಟೈಮಲ್ಲಿ ನಿಮ್ಗೆ ಸರ್ ಸ್ವಲ್ಪ ಪೇಮೆಂಟ್ ಆಗ್ತಾರೆ ಅಂತ ಕೇಳಿದೆ. ಅದಕ್ಕಿಂತ ಮುಂಚೆ ಒಂದು ವಾರ ಮುಂಚೆನೆ ಕೇಳ್ತಾರೆ ಪೇಮೆಂಟ್. ಹೌದು, ಆ ವಿಷಯದಲ್ಲಿ ಮಾತ್ರ ತುಂಬಾ ನಾವು ಮಧ್ಯದಲ್ಲಿ ಫೋನ್ ಮಾಡಿ ದುಡ್ಡು ಕೊಡಿ ಸರ್, ಇಷ್ಟು ಬೇಕು ಅಷ್ಟು ಬೇಕು ಅಂತ ಯಾವತ್ತೂ ಯಾರ್ದು ಕೇಳೋರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಗೆ ಕೊಡೋಂಥ ಫೀಡ್ಬ್ಯಾಕ್ ನಿಮ್ದು ಏನು ದೊಡ್ಡವರು ನಮಗೆ ಒಂದು ಆಶೀರ್ವಾದಗಳು ಮಾಡ್ತಾರೆ. ನಮ್ಗೆ ಇನ್ನೂ ಒಳ್ಳೊಳ್ಳೆ ಟ್ರಿಪ್ಪು, ಇನ್ನೂ ಒಳ್ಳೊಳ್ಳೆ ಪ್ಯಾಕೇಜ್ಗಳು ಮಾಡೋದಕ್ಕೆ ಇದೆ ಸರ್. 2025 ಅಲ್ಲಿ ನಮ್ದು ಇಂಟರ್ನ್ಯಾಷನಲ್ ಟ್ರಿಪ್ಗಳೆಲ್ಲ ಲಾಂಚ್ ಆಗ್ತಾ ಇದೆ.
2025 ಅಪ್ಡೇಟ್ ಮಾಡ್ತಾ ಇರ್ತೀವಿ. ಒಂದು ಫಸ್ಟ್ ನಾವು ಏನು ನಿಮಗೆ ಕಾಲಲ್ಲಿ ನಿಮ್ಮ ಹತ್ರ ಏನು ಮಾತಾಡಿದಾಗ ಹೇಳ್ತೀವಿ ಅದ್ರ ಪ್ರಕಾರನೇ ಇರುತ್ತೆ. ಯಾಕಂದ್ರೆ ನಾವು ಫೋನಲ್ಲೇ ಒಂದು ಹೇಳೋದು, ಇಲ್ಲಿ ಬಂದಾಗ ಒಂದು ಹೇಳೋದು, ಇಲ್ಲಿ ಬಂದಾಗ ಒಂದು ಮಾಡೋದು, ಆ ಥರ ನಮ್ಮಲ್ಲಿ ಇಲ್ಲ. ಆ ವಿಷಯದಲ್ಲಿ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್, ಪಕ್ಕ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪೂರ್ಣಿಮಾ ಮೇಡಮ್ ನಮಸ್ತೆ. ನಮ್ಮ ರವಿಕಿರಣ್ ಟೂರ್ಸಿಂದ ನವೆಂಬರ್ 1ನೇ ತಾರೀಕು ಕಾಂಜೀಪುರಂ ಫ್ಲೈಟ್ ಪ್ಯಾಕೇಜಿಗೆ ಬಂದಿದ್ರ. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ 5,000 ರೂಪಾಯಿ ಬಂದಿದೆ. ಇದು ನಿಜವಾಗ್ಲೂ ಸುಮಾರು ವೆರೈಟೀಸ್ ಆಫ್ ಪ್ಯಾಕೇಜಸ್ ಇದೆ. ಮೇ ಬಿ ಆಫ್ ಡಿಫರ್ 6,000 ಆಗಿರ್ಬೋದು, 6,500 ಆಗಿರ್ಬೋದು, ಹೆಸರು ಬೇಡ. ಸುಮಾರು ಟ್ರಾವೆಲ್ಸ್ ಗಳಲ್ಲಿ ಅದು ನಡೀತಾ ಇದೆ 100%. ಬಟ್ ಅಗ್ರಿಯೇಬಲ್ ಆಫ್ 5,000 ರುಪೀಸ್ಗೆ ನಮಗೆ ಫ್ಲೈಟ್ ಪ್ಯಾಕೇಜ್ ಅನ್ನ ಕೊಟ್ಟು, ಹೋಮ್ಲಿ ಫುಡ್ ಕೊಟ್ಟು, ಮತ್ತೆ ವಿತ್ ಗುಡ್ ಕೇರಿಂಗ್ ಕೊಟ್ಟಿದ್ದು ಪ್ಲಸ್ ಪಾಯಿಂಟ್. ಒಂದು ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ನಮ್ಗೆ ತುಂಬಾ ಎನರ್ಜೀಸ್ ಬೇಕಾಗತ್ತೆ. ತುಂಬಾ ಸ್ಟ್ರೆಸ್ ಆಗಬಹುದು. ಒಬ್ಬೊಬ್ಬರೇ ಬರ್ತಾ ಇದ್ದೀವಿ, ಹೆಣ್ಮಕ್ಳು ಬಂದಿದ್ರು. ಏನಾದ್ರು ಈಸೆಟೇಟ್ ಅಂತ ಇಲ್ಲ, ಭಯ ಅಂತ ಅದಾಗದೆ ಇರೋಂಥದ್ದು ಸಿಚುವೇಶನ್ಸ್ ಇದೆ. ಯಾಕಂದ್ರೆ ತುಂಬಾ ಒಳ್ಳೆ ಕೇರಿಂಗ್ ಇದೆ ಇಬ್ರು ಕಡೆಯಿಂದ. ಹಾಗೆ ಮತ್ತೆ ಕಿರಣ್ ಟ್ರಾವೆಲ್ಸ್ ದಿ ಬೆಸ್ಟ್ ಅಂತ ಅನ್ಸಿದೆ ನನಗೆ. ಇಲ್ಲಿವರೆಗೂ ಸುಮಾರು ಪ್ಯಾಕೇಜಸ್ ಗಳಲ್ಲಿ ಹೋಗಿದ್ದೀನಿ, ಬಟ್ ದಿಸ್ ಇಸ್ ದ ಬೆಸ್ಟ್ ಬಿಕಾಸ್ ದೇ ಆರ್ ಕೇರಿಂಗ್ ವೆರಿ ಬೆಟರ್. ಕೇರಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಯಾರು ಎಲ್ಲಿ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಒಬ್ರು ಹಿಂದೆ ಇರ್ತಾರೆ, ಒಬ್ರು ಮುಂದೆ ಇರ್ತಾರೆ. ಅದನ್ನ ನಾನು ತುಂಬಾ ಅಬ್ಸರ್ವ್ ಮಾಡಿದೆ. ಸುಮಾರು ಒಂದು 5 ಟ್ರಾವೆಲ್ಸ್ ಇವತ್ತು ನಾವು ಮಾಡಿದ್ದು. 5 ಟೆಂಪಲ್ಸ್ಗೆ ಹೋಗಿದ್ದಾಗ ಇಬ್ರು ಕೂಡ ಒಬ್ರು ಮುಂದೆ ಇರ್ತಾರೆ, ಒಬ್ರು ಹಿಂದೆ ಇರ್ತಾರೆ. ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಗೊತ್ತಾಗಲಿಲ್ಲ ನನಗೆ. ಒಳ್ಳೆ ಕಂಪ್ಲೀಟ್ ಗೈಡೆನ್ಸ್ ಸಿಕ್ಕಿದೆ ನನಗೆ. ಹ್ಯಾಪಿಲಿ ಒಬ್ಬೊಬ್ಬರೇ ಬರಬಹುದು ಅಂತ ತುಂಬಾ ಧೈರ್ಯ ಸಿಕ್ಕಿದೆ ನನಗೆ. ಇವಾಗ 5,000 ಪ್ಯಾಕೇಜನ್ನ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಯೂಟ್ಯೂಬಲ್ಲಿ ಯಾರು ನೋಡಿ ಬುಕ್ ಮಾಡೋರಿಗೆ 6,000ಗೂ 5,000ಗೂ 1,000 ಕಡಿಮೆ ಇದೆ ಅಂತ ಏನಾದ್ರು ಟ್ಯಾಲಿ ಮಾಡಿದಾಗ ಅವ್ರಿಗೆ ಡಿಫ್ರೆನ್ಸ್ 1,000 ಕಡಿಮೆ ಕೊಡ್ತಾರೆ ಅಂದ್ರೆ ಇವ್ರು ಯಾವ ತರ ಬಸ್ ಕೊಡ್ಬೋದು, ಊಟ ಯಾವ ತರ ಕೊಡ್ಬೋದು, ಹೋಟೆಲಲ್ಲಿ ಫುಡ್ ಅಂತ ಹಾಕಿದ್ರು. ಎಸಿ ಬಸ್ ಸಿಗಲ್ಲ ಅಂತ ಡೌಟ್ ಇತ್ತು ನನಗೆ. ಯಾಕೆಂದ್ರೆ ನಮ್ದಲ್ಲಿ ಪ್ಯಾಕೇಜಸ್ ಅಲ್ಲಿ ಇರ್ಲಿಲ್ಲ ನಾನ್ ಎಸಿನೇ ಸಿಗತ್ತೆ ಅನ್ನೋದಿತ್ತು. ಕಾಂಪ್ಲಿಮೆಂಟರಿ ಆಗಿ ಅಂತ ಅಂದ್ಬಿಟ್ಟು ನಮ್ಗೆ ಫೈನಲಿ ಅದನ್ನ ಹೇಳಿದ್ರು. ಸೊ ಹ್ಯಾಪಿಲಿ ಅದು ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ನಮ್ಮ ಕೈನಲ್ಲಿ ನಾವಿರೋ ಇಷ್ಟ ದಪ್ಪಕ್ಕೆ ನಮ್ಗಿರೋ ಸ್ವೆಟ್ಸ್ಗೆ ನಮ್ಗೆ 100% ನಾನ್ ಎಸಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಆಗಲ್ಲ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಎಲ್ಲ ಆಗ್ತಾ ಇಲ್ಲ ಈಗಿರೋ. ಇನ್ನೊಂದು ತಮಿಳ್ನಾಡು ಚೆನ್ನೈ ಸ್ವಲ್ಪ ಬಿಸಿ ಜಾಸ್ತಿನೇ ಇದೆ ಬಿಸಿಲು. ಅಫ್ಕೋರ್ಸ್ ಆ ಒಂದು ಕನ್ಸರ್ನಿಂದಾನೆ ಇದು ಕೊಟ್ಟಿರೋದು, ಎಸಿ ಬಸ್ ಕೊಟ್ಟಿರೋದು. ಇಟ್ಸ್ ಅ ಪ್ಲಸ್, ವೆರಿ ಪ್ಲಸ್ ಪಾಯಿಂಟ್. ನನಗೆ ನನ್ನ ಮಗನಿಗಂತೂ ತುಂಬಾ ಖುಷಿ ಆಯ್ತು ಇದು. ಇನ್ನೊಂದು ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಬಂದಿರ್ತಕ್ಕಂಥ ನೀವು, ನಿಮ್ಮ ಸಿಸ್ಟರ್ ಮತ್ತೆ ನಿಮ್ಮ ಮಗ. ನನ್ನ ಮಗನ್ ತುಂಬಾ ಖುಷಿ ಆಯ್ತು. ಅವನಿಗಿಂತ ಹೆಚ್ಚಾಗಿ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈ ಟೈಮಿಂಗ್ಸ್ ನಲ್ಲಿ ಎಸ್ಪೆಷಲಿ 5:50 ಇಂದ 6:10 ವರೆಗೂ ನಾವು ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡಿದ್ದು. ಅದರಲ್ಲಿ ನಾವು ಒಂದು ನೈಟ್ ಎಫೆಕ್ಟ್ ನೋಡೋ ಚಾನ್ಸ್ ಸಿಕ್ಕಿದೆ, ಮತ್ತು ನಮಗೆ ಡೇ ಎಫೆಕ್ಟ್ ಕೂಡ ನೋಡೋ ಚಾನ್ಸ್ ಸಿಕ್ಕಿದೆ. ಬಿಕಾಸ್ ಆಫ್ ನಾವು ಸನ್ ರೇಸ್ ಆಗೋದನ್ನ ಫ್ಲೈಟ್ ಅಲ್ಲಿ ನೋಡಿದ್ದು. ಇದು ಪ್ಲಸ್ ಪಾಯಿಂಟ್ ನಮ್ಗೆ ಈ ಪ್ಯಾಕೇಜ್ ಆಫ್ ಟೈಮಿಂಗ್ಸ್ ನಲ್ಲಿ. ಸೊ ಅದು ನಂಗೆ ತುಂಬಾ ಖುಷಿ ಕೊಡ್ತು. ಸನ್ ರೇಸಿಂಗ್ ನಾವು ಟಾಪ್ ಆಫ್ ದ ಮೌಂಟೇನ್ ಅಲ್ಲಿ ನೋಡ್ತೀರಿ, ಟಾಪ್ ಆಫ್ ದ ಸ್ಕೈ ಅಲ್ಲಿ ನೋಡ್ತೀರಿ ಅನ್ಕೊಂಡಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ನಂಗೆ ತುಂಬಾ ಖುಷಿ ಆಯ್ತು. ಓಕೆ, ನೈಟ್ ಊಟ ನಮ್ದು ಪ್ಯಾಕೇಜ್ ಅಲ್ಲಿ ನೈಟ್ ಊಟ ಇರ್ಲಿಲ್ಲ. ಕಾಂಪ್ಲಿಮೆಂಟರಿ ಆಗಿ ನಾವೇ ನೈಟ್ ಊಟ ಕೊಡ್ತಾ ಇದ್ದಾರೆ. ಬೇರೆ ಇಲ್ಲ, ಎಲ್ಲಾ ಟ್ರಿಪ್ ಅಲ್ಲೂ ಕೊಟ್ಟಿದ್ದೀವಿ ಆಲ್ಮೋಸ್ಟ್. ಅಲ್ಲ ನಾನು ಹೇಳ್ತಾ ಇರೋದು ಬೇರೆ ಟ್ರಾವೆಲ್ಸ್ ಗಳಲ್ಲಿ ಸಾಮಾನ್ಯ ಸಿಕ್ಕಿಲ್ಲ. ನೈಟ್ ಟ್ರಾವೆಲ್ಸ್ ಗಳಲ್ಲಿ ನೈಟ್ ಊಟ ಇರಲ್ಲ ಅಂತ ಗೈಡ್ ಫಸ್ಟೇ ಹೇಳಿರ್ತಾರೆ. ಸೊ ನಾವು ಇವಾಗ ಇವತ್ತಿನ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿದಂಗೆ, ಬೆಳಿಗ್ಗೆಯಿಂದ ನಮ್ಮ ಜೊತೆಗೆ ಇನ್ನೊಂದು ಟ್ರಾವೆಲ್ಸ್ ಅವರು ನಮ್ಮ ಜೊತೆಗೆ ರನ್ನಿಂಗ್ ಅಲ್ಲೇ ಇದ್ದಾರೆ. ಹೇಳೋದು ಬೇಡ ಹೆಸರು. ಅವ್ರದ್ದು 6,000 ಪ್ಯಾಕೇಜ್, ನಮ್ದು 5,000 ಪ್ಯಾಕೇಜ್. ನಮ್ಮ ಹತ್ರ 6,000 ಪ್ಯಾಕೇಜ್ ಅಲ್ಲಿ ಇರೋರು ನಮ್ಮ ಹತ್ರ ಇವಾಗ ಸ್ನಾನದ ಮನೆದ ಹೋದಾಗ, ಮಹಾಬಲಿಪುರಂ ಬೀಚಲ್ಲಿ ಹೋದಾಗ ಅವ್ರು ಕೇಳಿದ್ದೇನೆಂದ್ರೆ, ಸರ್ ಊಟ ತಿಂಡಿ ನಿಮ್ದು ಯಾವ ತರ ಇದೆ ಅಂತ ಕೇಳಿದ್ರು. ನನ್ನ ಪರ್ಸನಲ್ ಆಗಿ ಕೇಳಿದ್ರು. ನಾನು ಇರೋದು ಹೇಳಿದೆ, ಸರ್ ನಮ್ದು ಕಿಚನ್ ಟೀಮ್ ಇರುತ್ತೆ, ಅಡಿಗೆ ಮಾಡಿ ಸರ್ವ್ ಮಾಡೋ ತರ ಇರುತ್ತೆ. ನೈಟು ಅಷ್ಟೇ, ನೈಟ್ ಊಟನೂ ನಾವು ಕಾಂಪ್ಲಿಮೆಂಟರಿ ಕೊಡ್ತಿದ್ದೀವಿ. 5,000 6,000 ಡಿಫ್ರೆನ್ಸ್ ಏನಿದೆ ಅದು 4 ಜನಕ್ಕೆ ಗೊತ್ತಿಲ್ಲದಿರೋರಿಗೆ ಹೇಳೋದ್ರಲ್ಲಿ ತಪ್ಪಿಲ್ಲ ಅನ್ನೋ ನಮ್ಮ ಅನಿಸಿಕೆ. ಪ್ಲಸ್ ಪಾಯಿಂಟ್ ಏನಂದ್ರೆ ದಿಸ್ ಇಸ್ ದ ಹೋಮ್ಲಿ ಫುಡ್. ನಾವು ಇಂಡಿಯನ್ಸ್ ಆಗಿದ್ದು, ನಾವು ಕರ್ನಾಟಕದಲ್ಲಾಗಿದ್ದವ್ರಿಗೆ ನಮಗೆ ತಮಿಳ್ನಾಡು ಫುಡ್ ಅಡ್ಜಸ್ಟ್ ನಿಜವಾಗ್ಲೂ ಆಗೋದಿಲ್ಲ. ಬಿಕಾಸ್ ಇವಾಗ ನೈಟ್ ನಮ್ಮ ಕಡೆಯಿಂದ ನೈಟ್ ಡಿನ್ನರ್ಗೆ ಗೀ ರೈಸ್, ಕುರ್ಮಾ, ಮತ್ತೆ ಗೀ ರೈಸ್ ಅಲ್ಲ, ಪೂರಿ, ಕುರ್ಮಾ, ರೈಸ್, ರಸಂ, ಸಾಂಬಾರ್, ಬಾದಾಮಿ ಹಾಲ್ ನೈಟ್ ಹೋಗ್ತಾ ಇದಿಷ್ಟು ಡಿನ್ನರ್ಗೆ ಅರೇಂಜ್ ಮಾಡಿದೀವಿ. ಚೆನ್ನಾಗಿದೆ.
ನೆಕ್ಸ್ಟ್ 5000 ಪ್ಯಾಕೇಜ್ ಅನ್ನೋದಕ್ಕೆ 5000 ಪ್ಯಾಕೇಜ್ ಅನ್ನೋದನ್ನ ನೆಕ್ಸ್ಟ್ ರವಿಕಿರಣ್ ಟೂರ್ಸ್ ಯಾರು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಇಂದ ನೋಡಿ ಬುಕ್ ಮಾಡ್ಬೇಕನ್ನೋರಿಗೆ ಒಂದು ಧೈರ್ಯದಿಂದ ನಮ್ಮನ್ನ ನಂಬಿ ದುಡ್ಡು ಪೇಮೆಂಟ್ ಮಾಡಿ ಬರ್ಬೋದು. ಸ್ಪೆಷಲಿ ಲೇಡೀಸ್ ಡೋಂಟ್ ಗೆಟ್ ಹೆಸಿಟೇಟ್. ಯಾಕೆ ಅಂದ್ರೆ ಯಾವಾಗ್ಲೂ ಕೂಡ ಗಂಡ ಆದವ್ರಿಗೆ ಟೈಮ್ ಸಿಕ್ಕೋದಿಲ್ಲ ನಮ್ಗಳ ಜೊತೆಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ. ಫೀಲ್ ಬಿ ಫ್ರೀ. ಆರಾಮ್ಸೆ ನೀವು ರವಿಕಿರಣ್ ಟ್ರಾವೆಲ್ಸ್ ಸ್ಪೆಷಲಿ ನಂಬಿ ನೀವು ಬರ್ಬಹುದು, ಆರಾಮ್ಸೆ ಬರ್ಬಹುದು. ಡೋಂಟ್ ಗೆಟ್ ಎನಿ ಹೆಸಿಟೇಟೆಡ್. ಯು ಕ್ಯಾನ್ ಕಮ್ ಈಸಿಲಿ, ಯು ಕ್ಯಾನ್ ಟ್ರಾವೆಲ್ ವೆರಿ ಈಸಿಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಈ ಫೀಡ್ಬ್ಯಾಕ್ ನಾವು ಯಾವ್ದನ್ನ ಏನೋ ಹೇಳ್ಕೊಟ್ಟು ಹಿಂಗೇಳಿ ಹಂಗೇಳಿ ಅಂತ ಯಾವತ್ತು ನಾವು ಹೇಳೋ ಉದ್ದೇಶ ನಮ್ಮ ಹತ್ರ ಇಲ್ವೇ ಇಲ್ಲ. ಯಾಕೆಂದ್ರೆ ನಾವು ಸುಮಾರು ಜನ ನೋಡೋರು ಅನ್ಕೊಂಬೋದು ಇವ್ರು ಹೇಳ್ಕೊಟ್ಟು ಹೇಳಿ ಅಂತ ಹೇಳ್ತಾರೇನೋ ಅಂತ ತಿಳ್ಕೊಳ್ತಾರೆ. ನಮ್ಗೆ ಆ ಬುದ್ಧಿನೇ ಇಲ್ಲ. ಇರೋದನ್ನ ಇವಾಗ ಕಸ್ಟಮರ್ ಫೀಡ್ಬ್ಯಾಕ್ ಅನ್ನು ಹೌದು ಕಸ್ಟಮರ್ ಫೀಡ್ಬ್ಯಾಕ್ ಅಂತ ನಾವೇನಕ್ಕೆ ಕೇಳ್ತೀವಿ ಅಂದ್ರೆ ನಮ್ಮಲ್ಲಿ ಏನು ತಿದ್ದುಕೊಳ್ಬೇಕು ಅದನ್ನ ನಾವು ಸರಿಪಡಿಸ್ಕೊಬೇಕು, ತಿದ್ಕೊಳ್ಳೋಣ. ನೆಕ್ಸ್ಟ್ ನಮ್ಗೆ ಇಂಪ್ರೂವ್ಮೆಂಟ್ಸ್ ಆಗಬೇಕು. ನಾವು ಬೆಳಿಬೇಕಂದ್ರೆ ನೀವೇನೇನು ಹೇಳ್ತಾರೋ ನಮಗೆ ಮೈನಸ್ ಅನ್ನೋದನ್ನ ನಾವು ಪ್ಲಸ್ ಮಾಡಬೇಕು. ನಾವು ಅದನ್ನ ಯೋಚನೆ ಮಾಡ್ತಾ ಇದ್ದೀವಿ. 100%. ಬಟ್ ನನಗೆ ಇಲ್ಲಿ ಯಾವ ತರ ಮೈನಸ್ ಸಿಕ್ಕಿಲ್ಲ. ಅದು ಸಿಗೋದು ಬೇಡ, ನಿಮ್ಗೆ ಸಿಗೋ ಎಲ್ಲ ನಾವು ಮೇಡಮ್ 100ಗೆ 200% ಹಾರ್ಡ್ ವರ್ಕ್ ಎಫೆಕ್ಟ್ ಆಗ್ತಾ ಇರ್ತೀವಿ. ಒಂದು ಟ್ರಿಪ್ ನ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಬೇಕು. ನಮ್ಗೆ ಅದೇ ಮೇನ್ ಏಮ್ ಇರುತ್ತೆ ಯಾವಾಗಲೂ. ಬಟ್ ನೀವಿಬ್ರು ಯಂಗ್ಸ್ಟರ್ಸ್ ಆಗಿದ್ದು ನೀವು ಇಷ್ಟು ಒಳ್ಳೆ ಜಾಬ್ಗೆ ಅಪ್ರೋಚ್ ಮಾಡಿರೋದು, ಸ್ಟಾರ್ಟ್ಅಪ್ ಮಾಡಿರೋದು ನಾನು ಲಿಟ್ರಲಿ ಅಪ್ರಿಷಿಯೇಟೆಡ್. ನಾನು ನಿಜವಾಗ್ಲೂ ರೆಕಮೆಂಡ್ ಮಾಡ್ತೀನಿ. ಸ್ಪೆಷಲಿ ಲೇಡೀಸ್ಗೆ ನಾನು ರೆಕಮೆಂಡ್ ಮಾಡ್ತೀನಿ. ದೇ ಕ್ಯಾನ್ ಫೀಲ್ ಫ್ರೀ ಟು ಕಮ್ ಟ್ರಾವೆಲ್ ಇಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಬಾಯ್. ಸರ್, ನಮ್ಮ ರವಿಕಿರಣ್ ಟೂರ್ಸ್ ಇಂದ ಅಕ್ಟೋಬರ್ 5ನೇ ತಾರೀಕು ಮಹಾಬಲಿಪುರಂ ಕಾಂಜೀಪುರಂ ಫ್ಲೈಟ್ ಪ್ಯಾಕೇಜ್ ಟ್ರಿಪ್ ಬಂದಿದ್ದೀರಾ. 2ನೇ ಸತಿ ಬರ್ತಿರೋದು. ಲಾಸ್ಟ್ ಟೈಮ್ ಈಶಾ ಟೆಂಪಲ್ ಬಂದಿದ್ರಿ ಅಂತ. ಬೆಳಿಗ್ಗೆ ಮಾರ್ನಿಂಗ್ ಇಂದ ನಿಮ್ಮ ಫ್ಲೈಟ್ ಅಲ್ಲಿ ರಿಸೀವ್ ಮಾಡಿದಾಗ್ಲಿಂದ ಇವಾಗ ನೈಟ್ ಊಟದ ತನಕ ತುಂಬಾ ಚೆನ್ನಾಗಿ ಕರ್ಕೊಂಡ್ ಬಂದ್ರಿ ಸರ್. ಫ್ಲೈಟ್ ಎಲ್ರಿಗೂ ಆಸೆ ಇರುತ್ತೆ ಫ್ಲೈಟ್ ಹತ್ಬೇಕು ಅಂತ, ಹೆಂಗೆ ಏನು ಗೊತ್ತಿರಲ್ಲ ಅಂತವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ವರ್ತಿದೆ ಸರ್. ನಾವೇ ಬುಕ್ ಮಾಡಕ್ ಹೋದ್ರೆ 2,000-3,000 ಬರೀ ಫ್ಲೈಟ್ಗೆ ಹೋಗ್ಬಿಡುತ್ತೆ. ಮೂರತ್ತು ಊಟ ಕೊಟ್ಟು ಇಷ್ಟು ಪ್ಲೇಸ್ ತೋರಿಸ್ಕೊಂಡ್ಬಂದು ಸೇಫಾಗಿ ಮನೆ ಗಂಟೆ ಬಿಡ್ತೀರಾ. ಇದಕ್ಕಿನ್ನ ಇನ್ನೇನು ಸರ್, ಒಂದಿನ ಹೋದ್ರೋಯ್ತು 5,000 ಮತ್ತೆ ದುಡಿತೀವಿ. ನೆನಪು ಸಕ್ಕದಾಗಿರುತ್ತೆ ಸರ್. ಊಟನೂ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಇವಾಗ ನಾವು ಅಡಿಗೆ ಭಟ್ರನ್ನಿಟ್ಟು ಅಡಿಗೆ ಮಾಡಿಸ್ತೀವಿ ಸರ್. ಹೌದು ಸರ್. ಇವಾಗ ನಮ್ಮ ಪ್ಯಾಕೇಜ್ ಅಲ್ಲಿ ನಾವು ಹೋಟೆಲ್ ಊಟ ಅಂತ ಹಾಕಿದ್ವಿ. ಹೌದು, ಹೋಟೆಲ್ ಊಟ ಅಂದ್ಬಿಟ್ಟು ಅಡಿಗೆ ಕೊಟ್ಟರು. 3 ಹೊತ್ತು 2 ಟೈಮ್ ಹಾಕಿದ್ವಿ. 1 ಟೈಮ್ ಎಕ್ಸ್ಟ್ರಾ ನಮ್ಮ ಕಡೆಯಿಂದಾನೆ ರವಿಕಿರಣ್ ಟೂರ್ಸ್ ಅಂತ 3 ಟೈಮ್ ಕಾಂಪ್ಲಿಮೆಂಟ್ರಿ 1 ಟೈಮ್. ಕೇಳಿದ್ರೆ ನಿಮಗೆ ಅರ್ಥ ಆಗಿತ್ತ ಅಂತ ಅದು ಸರ್ ಅದೇ ಹೇಳ್ತಿಲ್ವಾ, ₹1 ಬಿಸ್ನೆಸ್ ಅಲ್ಲಿ ಲಾಭ ನಷ್ಟ ಇರುತ್ತೆ. ಬಟ್ ನಮಗೆ ಬಂದಿರತಕ್ಕಂತ ಪ್ರವಾಸಿಗರು ಕಸ್ಟಮರ್ಸ್ ಏನಿರ್ತಾರೆ ಅವರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು. ಈ ಒಂದು ಬಜೆಟ್ ಟ್ರಿಪ್ ಅಲ್ಲಿ ನಾವು ಯಾವ್ದ್ರಲ್ಲೂ ಕಡಿಮೆ ಮಾಡಿಲ್ಲ ಅನ್ನೋದನ್ನ ತೋರಿಸ್ಕೊಬೇಕು. ಅಷ್ಟೇ ನಮಗೆ ಬೇಕಾಗಿರೋದು. ಇಲ್ಲ, ನೀವು ಅಷ್ಟು ಕೇರ್ ಮಾಡ್ತೀರಾ ಸರ್. ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ್ಗಂತ ಎಲ್ರಿಗೂ ಸಮಾಧಾನವಾಗಿ ಅವ್ರಿಗೆ ಅನುಕೂಲ ಆಗೋ ತರ ಕರ್ಕೊಂಡ್ಬರೋದು ಕಷ್ಟ ಇದೆ. ಒಬ್ಬರೊಬ್ರದ್ದು ಒಂದೊಂದು ಮೈಂಡ್ ಸೆಟ್, ಅಷ್ಟು ಜನ ಸುಧಾರಿಸೋದು ಕಷ್ಟ ಇದೆ. ಅದಕ್ಕೆ ಹೃತ್ಪೂರ್ವಕ ಇವಾಗ ನಾವು ಅಪ್ಪ ಮನೆ ಮಾತು ಕೇಳಲ್ಲ ಸರ್. ಯಾರೋ ಸಂಭಾಳಿಸಿ ಅವ್ರಿಗೆ ಕಂಫರ್ಟಬಲ್ ಆಗಿ ಕರ್ಕೊಂಡ್ಬರೋದು, ಅವರು ನಿಲ್ಸಂದಾಗ ನಿಲ್ಸೋದು, ಅವೆಲ್ಲ ಕಷ್ಟ ಇದೆ ಸರ್. ನಮಗ್ ಗೊತ್ತು. ಇವಾಗ ಇದೇ ಪ್ಯಾಕೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ ₹6,000 ಮತ್ತೆ ಅದಕ್ಕಿಂತ ಇನ್ನೂ ರೇಟ್ ಜಾಸ್ತಿಯಾಗಿ ಮಾಡ್ಬೋದು, ಇಲ್ಲ ಅದಕ್ಕಿಂತ ಕಮ್ಮಿನೂ ಮಾಡ್ಬೋದು. ನಾವು ರವಿಕಿರಣ್ ಟೂರ್ಸ್ ಇಂದ ಏನು ಒಂದು ಹೆಸರಿಗೆ ಬರ್ತೀವಿ ಸರ್ ಅಷ್ಟೇ. ಇನ್ನೂ 2,000 ಜಾಸ್ತಿ ಮಾಡಿದ್ರೆ ನಿಮ್ ಹೆಸರಿಗೆ ಬರ್ತೀವಿ. ನಿಮ್ ಸರ್ವಿಸ್ ಇಷ್ಟ ಆಗಿದೆ. ನಮ್ಮ ರವಿಕಿರಣ್ ಟೂರ್ಸ್ ಅನ್ನೋ ಒಂದು ಹೆಸರಿಗೆ ನಾವು ಕೊಡ್ತಕ್ಕಂಥ ಸರ್ವಿಸ್ ಯಾವತ್ತೂ ಇಲ್ಲಿ ತನಕ ನಮ್ದು ಕಾಶಿ ಟ್ರಿಪ್ ಇಂದ ಹಿಡಿದು ರಾಮೇಶ್ವರಂ ಇಂದ ಹಿಡಿದು ಒನ್ ಡೇ ಟ್ರಿಪ್ ಇಂದ ಹಿಡಿದು ಯಾವುದೇ ಟ್ರಿಪ್ ಇರಲಿ ಕಾಂಪ್ರಮೈಸ್ ಅನ್ನೋದು ಇಲ್ಲಿ ತನಕ ನಾವ್ ಯಾವ್ದಕ್ಕೂ ಆಗಿಲ್ಲ. ಏನು ನೀವು ನೆಕ್ಸ್ಟ್ ಅಪ್ಡೇಟ್ ಮಾಡೋದಕ್ಕೆ ನಮ್ಗೆ ಹೇಳ್ತಿರೋ ಅದೆಲ್ಲ ನಾವು ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಒಂದೊಂದು ಟ್ರಿಪ್ ಅಲ್ಲ ಒಂದೊಂದು ಎಲ್ಲ ಕರೆಕ್ಟ್ ಆಗಿದೆ. ಎಲ್ಲ ಕರೆಕ್ಟ್ ಆಗಿದೆ. ನೀವು ಪ್ರತಿ ಜಾಗದಲ್ಲಿ ಹೋದಾಗ ಎಷ್ಟು ಟೈಮ್ ಕೊಡ್ತೀರಾ, ಎಲ್ಲ ನೀವು ಏನ್ ಅನಾಲಿಸಿಸ್ ಮಾಡಿದ್ದೀರಾ ಎಲ್ಲ ಸೂಪರ್. ಶಾಪಿಂಗ್ ಟೈಮ್ ಕೊಡ್ತೀರಾ, ದೇವಸ್ಥಾನಕ್ಕೆ ಹಿಂಗ್ ಹೋಗಿ ಹಿಂಗೆ ಆಗುತ್ತೆ ಅಂತ ಹೇಳ್ತೀರಾ. ಗಾಡಿ ಇಲ್ಲೇ ನಿಂತಿರುತ್ತೆ, ಹಿಂಗೆ ಹೋಗಿ ನೀವು ಕನೆಕ್ಟಿವಿಟಿನೂ ಮಾಡ್ಕೊಡ್ತೀರಾ. ಇಲ್ಲಿ ಆಟೋ ಸಿಗುತ್ತೆ. ಇಲ್ಲಿ ಯಾರು ಮಾಡ್ತಾರೆ ಸರ್, ಕರ್ಕೊಂಡ್ಬಂದಿವಿ ನೋಡ್ಕೊಂಡ್ಬನ್ನಿ. ನೀವು ಕೈ ಹಿಡ್ಕೊಂಡು ಕರ್ಕೊಂಡ್ಬರೋ ತರ ಇಲ್ಲಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇದಕ್ಕೆ ಇನ್ನೇನು ಬೇಕು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ರವಿಕಿರಣ್ ಟೂರ್ಸ್ ಇಂದ ಯಾರೇ ಬುಕ್ ಮಾಡೋ ತರ ಇದ್ರು ಒಂದು ಇವಾಗ ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು. ನಾನು ಸಜೆಷನ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚೆನ್ನೈ
ಏನಕ್ಕೆ ಮೇಡಮ್? ಅಲ್ಲ ಹಾಂ ಒಬ್ಬರೇ ಕಳಿಸ್ತಾರೆ ಅಂತ ಹಾಂ ಎಲ್ಲರೂ ಬಂದಿರೋದು ಹೊಸ ಬಂದಿರೋದಲ್ವಾ ಇವತ್ತು ಹಾಂ ನೀವು ಬಂದು ನನ್ನ ಹತ್ರ ಇಲ್ಲ ನೀವು ತುಂಬ ಕೇರ್ ನಿಮಗೂ ರೆಸ್ಪಾನ್ಸಿಬಿಲಿಟಿ ನಮ್ಮನ್ನ ನಂಬಿ ನೀವು ಸಿಂಗಲ್ ಒಬ್ರು, ಇವಾಗ ಮೇಡಮ್ ಅವ್ರು ಒಬ್ರೆ ಸಿಂಗಲ್, ಅವ್ರೊಬ್ರು ಬಂದ್ರು ಅಷ್ಟೇ, ನೀವು 5 ಜನ 10 ಜನ ಬಂದ್ರು ಅಷ್ಟೇ, ಎಲ್ಲಾರ್ಗು ಒಂದೇ ತರಾನೇ ಕರ್ಕೊಂಡು ಹೋಗ್ತೀವಿ. ಎಲ್ಲಾ ದೇವಸ್ಥಾನಗಳು ದರ್ಶನ. ಅದು ನಾವು ಪರವಾಗಿಲ್ಲ ಇನ್ನೊಂದ್ಸಲಿ ಬರ್ಬೋದು ಅನ್ನೋ ಕಾನ್ಫಿಡೆಂಟ್ ನಮಗೆ ಬಂದಿದೆ. ಜರ್ನಿ ನಿಮ್ಮ ಜೊತೆ ಜರ್ನಿ ಮಾಡಿ ಇವಾಗ ನಾವು ಏನ್ ಪ್ಯಾಕೇಜ್ ಅಮೌಂಟ್ ಅಲ್ಲಿ ಹಾಕಿದೀವಿ ಅದಕ್ಕೆ ನಮ್ಮ ಕಡೆಯಿಂದ ಸರ್ವಿಸ್ ಅನ್ನೋದನ್ನ ಬೆಟರ್ ಆಗಿ ಕೊಡ್ಬೇಕಂತಾನೆ ನಾವು ಇದೇನಂದ್ರೆ ಟೂರ್ಸ್ ಬಂದು ಕಾಂಪಿಟೇಷನ್ ಫೀಲ್ಡ್. ಈ ಕಾಂಪಿಟೇಷನ್ ಫೀಲ್ಡ್ ಅಲ್ಲಿ ಅದು 6,000 ಅದು ಹಾ ನಾವು ಅಲ್ಲಿಂದ ಶಿಫ್ಟ್ ಮಾಡಿ ನೀವು ಬಂದಿದ್ದೀವಿ. ಇವಾಗ ಇದೇ ಪ್ಯಾಕೇಜ್ 6,000 ರೂಪಾಯಿ ಮಾಡೋರ್ಗು ನಮ್ಗೆ 5,000 ಮಾಡೋರ್ಗು ಡಿಫ್ರೆನ್ಸ್. 5,000 ರೂಪಾಯಿಗೆ ನಾವು ಕೊಡೋದ್ರಲ್ಲಿ ಕೊರತೆ ಇರಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಪ್ಪ ನಮ್ಮ ಖುಷಿಯಾಗಿ ಏನು ಮೇಡಮ್ ಬೇಜಾರಿಲ್ಲಪ್ಪ. ಹಾಂ ಏನು ಬೇಜಾರಿಲ್ಲ. ಎಲ್ಲ ಚೆನ್ನಾಗಿದೆ. ನಾವು ಒಂದು ದೇವಸ್ಥಾನ ದರ್ಶನ ತೋರಿಸಿದಿಲ್ಲ, ಬಟ್ ಅದ್ರ ಮೇಲೆ ನಾವು ದರ್ಶನ ಚೆನ್ನಾಗಿದೆ. ಎಲ್ಲ ಜನರಿಗೆ ಚೆನ್ನಾಗಿದೆ. ನಾವು ನೀವು ಬೆಳಿಗ್ಗೆ ನಾವು ನಿಮ್ಮನ್ನ ರಿಸೀವ್ ಮಾಡ್ದಾಗ್ಲಿಂದ ಇಲ್ಲಿ ತನಕನು ಯಾರ ಹತ್ರನಾರು ಮಕ ತೋರ್ಸೋದು ಇಲ್ಲ ಜಗಳ ಮಾಡೋ ಥರ ಇಲ್ಲ ಕಿರಿಕಿರಿ ಮಾಡೋ ಥರ ಬಂದಿರೋ ಗ್ರೂಪರು ಅಷ್ಟೇ ಎಲ್ಲರೂ ಒಳ್ಳೆ ಪರಿಚಯ ಇಲ್ಲ ಅಂದ್ರೂ ಸ್ಮೈಲ್ ಕೊಟ್ಟು ಅಟ್ಲೀಸ್ಟ್ ಇದು ಮಾಡ್ತಾರೆ. ನೀವು ಅಷ್ಟೇ, ನಿಮ್ಮ ಅಣ್ಣ ನಿಮ್ಮ ಬ್ರದರ್ಗಳು ಅಷ್ಟೇ ಚೆನ್ನಾಗಿ ನೋಡಿದ್ದೀರಾ. ನಿಮ್ಮ ಬಗ್ಗೆ ಏನು ಇದಿಲ್ಲಪ್ಪ. ಸೂಪರ್ ಆಗಿದೆ. ಒಂದು 7 ಜನ ನೆಕ್ಸ್ಟ್ ನಾವು ನಿಮ್ಮ ಜೊತೆನೆ ಬರ್ಬೇಕೆಲ್ಲಾದ್ರು ಒಂಥರ ಅನಿಸಿದೆ ನಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ರವಿಕಿರಣ್ ಟೂರ್ಸಿಂದ ನೆಕ್ಸ್ಟ್ ಯಾವುದೇ ಟ್ರಿಪ್ಗಳಿದ್ರು ಅಪ್ಡೇಟ್ ಮಾಡ್ತೀವಿ. ನೀವು ಸಿಂಗಲ್ ಒಬ್ಬರು ಬಂದ್ರೂ ನಿನ್ನ ಸೇಫಾಗಿ ಕರ್ಕೊಂಡು ಹೋಗ್ಬಿಡೋ ತನಕ ನಮ್ಮದು ಜವಾಬ್ದಾರಿ ಇರುತ್ತೆ. ಆ ಕಾನ್ಫಿಡೆಂಟಲ್ಲಿ ನಾವು ಹೇಳ್ತೀವಿ. ಥ್ಯಾಂಕ್ ಯು. ಯಾ ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಬೇರೆ ಬೇರೆ ಟ್ರಿಪ್ಗಳಲ್ಲಿ ಸಿಗೋಣ. ಥ್ಯಾಂಕ್ ಯು. ಯಾ ಹೋಗಿ ಮೇಡಮ್, ಹೋಗಿ ಜಾಯಿಂಟ್ ಆಗಿ. ಬೆಂಗಳೂರಲ್ಲಿ ಎಲ್ಲ ಲ್ಯಾಂಗ್ವೇಜ್ ತಿಳ್ಕೊಂಡಿದ್ರಷ್ಟು ಜೀವನ ನಡೆಸೋದಕ್ಕೆ ತುಂಬ ಈಸಿ. ಮೇಡಮ್ ಶಾಂತಿ ಮೇಡಮ್ ಅಲ್ಲ ನಿಮ್ಮ ಹೆಸರು? ರಾಜು ಸರು ನಮ್ಮ ರವಿಕಿರಣ್ ಟೂರ್ಸ್ಗೆ ನಿಮ್ಮನ್ನು 5 ಜನನ ಕಳ್ಸ್ಕೊಡ್ಬೇಕು ಅಂತ ಬುಕ್ ಮಾಡಿದ್ರು. ಫ್ಲೈಟಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೋಗಿಲ್ಲ ಅಂತೇಳಿ ನೀವು 4 ಜನ ಅಕ್ಕ ತಂಗಿದ್ರು, ಮತ್ತು ರಾಜು ಸರ್ ಅವರ ಅಕ್ಕ ಒಬ್ರು. ಅಕ್ಕ ಅವ್ರು ಯಾರು? ತಂಗಿನಾ? ತಂಗಿ ಅವರು. ಓಕೆ ಮೇಡಮ್. ಮೇಡಮ್ ಫ್ಲೈಟಲ್ಲಿ ಬಂದ್ರಿ. ಅಕ್ಟೋಬರ್ 5ನೇ ತಾರೀಕು ಫ್ಲೈಟ್ ಪ್ಯಾಕೇಜ್ ನೀವು ಬಂದಿರತಕ್ಕಂಥದ್ದು. ಹೇಗಿತ್ತು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಫ್ಲೈಟ್ ಹತ್ಬೇಕಾದ್ರೆ? ಹಾಂ ಚೆನ್ನಾಗಿತ್ತಾ? ಅಕ್ಟೋಬರ್ 5ನೇ ತಾರೀಕು ರೈಸ್, ಕ್ಯಾರೆಟ್ ಹಲ್ವಾ, ಸಾಂಬಾರ್, ರಸಮ್, ಚಪಾತಿ, ಇಲ್ಲ ಇದೊಂದು ಪಲ್ಯ, ಯಾವಾಗೂ ಬರಲ್ಲ ನಿಮ್ಗೆ ಗೊತ್ತೇ ಇದೆ. ಇದೊಂದು ಪಲ್ಯ, ತುಂಬಾ ಚೆನ್ನಾಗಿದೆ. ಮಜ್ಜಿಗೆ, ಹಪ್ಪಳ. ಯಾ ನಾನು ಎಲ್ಲಿದ್ದೀನಿ ಗೊತ್ತಾ? ಮಹಾಬಲಿಪುರ ಬೀಚ್ ಹತ್ರ ಇದ್ದೀನಿ. ನಾನು ಇವತ್ತು ರವಿಕಿರಣ್ ಟೂರ್ ಪ್ಯಾಕೇಜ್ ಕಡೆಯಿಂದ ಮಹಾಬಲಿಪುರಂ ಬಂದಿದ್ದೀನಿ. ಕಂಚಿಲಿ 1 ಡೇ ಫ್ಲೈಟ್ ಟ್ರಿಪ್ಪು. ಬೇರೆಯವ್ರದ್ದೆಲ್ಲ ತುಂಬ ಚೆನ್ನಾಗಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಯಾರ್ದು ಇವರಷ್ಟು ಕಮ್ಮಿ ಪ್ರೈಸ್ ಇರಲಿಲ್ಲ. ಇವ್ರು 5,300 ವಿತ್ ಫ್ಲೈಟ್ ಆ್ಯಂಡ್ ಟ್ರೈನು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಇವಾಗ ಸದ್ಯದ್ರಲ್ಲಿ ಮಹಾಬಲಿಪುರಮಲ್ಲಿ ಇದ್ದೀನಿ. ನೆಕ್ಸ್ಟ್ ಊಟ ಮಾಡಿ ನೆಕ್ಸ್ಟು ಕಂಚಿಗೆ ಹೋಗಬೇಕು. ಬಾಯ್. ಅವರೇನಾ ಕುಲಕರ್ಣಿ ಸಾರು? ನಾನು ನೋಡಿದೆ ಅವ್ರು ಎದೆ ಓಡಾಡ್ತಿದ್ರು. ಮೇಡಮ್ಗೆ ಫ್ಲೈಟಲ್ಲಿ ಕಾಫಿ ಹೊಡಿತಾ ಇದ್ದಾರೆ.
ಮಹಾಬಲಿಪುರಂ ಬೀಚ್. ಎಲ್ಲರೂ ಇಲ್ಲಿ ಆಡ್ತಾ ಇದ್ದಾರೆ. ಫೋಟೋ ವಿಡಿಯೋ ಎರಡೂ ಇದೆ ಸರ್. ಕುಮ್ಮತ್ತೂರು ವರದರಾಜ ದೇವಸ್ಥಾನದ ಪ್ರಧಾನ ಅರ್ಚಕರು ಸಿಂಹ ಸಾರು ನಮ್ಮ ರವಿಕಿರಣ್ ಟೂರ್ಸ್ ಟ್ರಿಪ್ ಬಂದಿದ್ದಾರೆ. ಸರ್ ನಿಮ್ಮ ಪರಿಚಯ ಹಂಗೆ, ನಿಮ್ಮ ಪರಿಚಯ? ಉತ್ನೂರು ವರದರಾಜ ಸ್ವಾಮಿ ದೇವಸ್ಥಾನ ಕೋಲಾರ ಡಿಸ್ಟಿಕ್ ಮುಳಬಾಗ ತಾಲೂಕು. ನಾವು ರವಿಕಿರಣ್ ಟೂರ್ ಅಂತ ಬಂದಿದ್ದೀವಿ. ಚೆನ್ನಾಗಿ ನಡ್ಕೊಡ್ತಾ ಇದ್ದಾರೆ. ಚೆನ್ನಾಗಿದೆಯಾ? ಬೀಚಲ್ಲಿ ಎಂಜಾಯ್ ಮಾಡ್ತಿದ್ದೀರಾ? ನೀವು ಇಳಿಯಲ್ಲ ಅಂತ ಹೇಳಿದ್ರಿ ಬೀಚಲ್ಲಿ. ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಹಾಬಲಿಪುರ ಸರ್. ನಮ್ಮ ರವಿಕಿರಣ್ ಟೂರ್ಸ್ ಇಂದ ಬಂದಿರತಕ್ಕಂಥ 14 ಜನದ ಫ್ಯಾಮಿಲಿ ಮೆಂಬರ್ಸ್ ಗ್ರೂಪು. ಪದ್ಮಾ ಮೇಡಮ್ ಅವರು ಇಲ್ಲಿದ್ದಾರೆ. ಮೇಡಮ್ ವಿಡಿಯೋ ಮಾಡ್ತಿದ್ದಾರೆ ಎಲ್ಲಾರ್ದು. ನಾನು ನಿಮ್ಮದು ವಿಡಿಯೋ ಮಾಡ್ತಾ ಇದ್ದೀನಿ. ಮಹಾಬಲಿಪುರಮಲ್ಲಿದ್ದೀವಿ. ನವೆಂಬರ್ 1ನೇ ತಾರೀಕು ಎಲ್ಲ ಬೀಚಲ್ಲಿ ಆಡಿ ಎಂಜಾಯ್ ಮಾಡ್ತಾ ಇದ್ದಾರೆ.